ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ಕ್ರಿಸ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಗೆ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ತಿಳಿಸೋನಾಗಿದ್ದೇನೆ. ನೀವೆಲ್ಲರೂ ಚೆನ್ನಾಗಿದ್ದೀರೆಂಬುದಾಗಿ ನಾನು ನೆನೆಸೋನಾಗಿದ್ದೇನೆ. ಬ್ರೋ ಅಮರ್ ಅಫಿಷಿಯಲ್ ಅಲ್ಲಿ ಬರುವಂತಹ ಎಲ್ಲ ಆತ್ಮಿಕ ಸಂದೇಶಗಳನ್ನ ನೀವು ನೋಡ್ತಾ ಇದ್ದೀರೆಂಬುದಾಗಿ ನಾನು ನೆನೆಸೋನಾಗಿದ್ದೇನೆ. ಈ ಸಂದೇಶಗಳನ್ನ ನೀವು ನೋಡೋದಲ್ಲದೆ ಅನೇಕ ಜನರಿಗೆ ಈ ಆತ್ಮಿಕ ಸಂದೇಶಗಳನ್ನ ನೀವು ತಲುಪಿಸಿ. ಯಾಕಂದ್ರೆ ಅನೇಕ ಆತ್ಮಗಳು ನಶಿಸಿ ನಾಶವಾಗುವಂತ ಆತ್ಮಗಳು ದೇವರ ಕಡೆಗೆ ಬರಬೇಕೆಂಬುದಾಗಿ ಈ ಒಂದು ಇದರದ ಉದ್ದೇಶ ಆಗಿದೆ. ಪ್ರಿಯ ಸಹೋದರ ಸಹೋದರಿಯರೇ, ಇದಕ್ಕಾಗಿ ನೀವು ಪ್ರಾರ್ಥಿಸಿರಿ ಮತ್ತು ಈ ಸಂದೇಶಗಳನ್ನು ನೋಡುವುದಲ್ಲದೆ ಅನೇಕ ಜನರಿಗೆ ಇದನ್ನ ಶೇರ್ ಮಾಡೋದ್ರ ಮುಖಾಂತರವಾಗಿ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರವಾಗಿ ಈ ಸೇವೆಯನ್ನು ಪ್ರೋತ್ಸಾಹಿಸಬೇಕಾಗಿ ನಾನು ನಿಮ್ಮಲ್ಲಿ ಬೇಡುವನಾಗಿದ್ದೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರ. ಕರ್ತನ ದೇಸುವೆ ಕರ್ತನೆ, ಈ ಸಮಯದಲ್ಲಿ ಕರ್ತನೆ ಸಂದೇಶವನ್ನು ಕೊಡಲಿಕ್ಕಿರುವಾಗ ನೀನು ಮಾತನಾಡು, ನೀನು ಕಾರ್ಯವನ್ನು ಮಾಡು ಕರ್ತನೆ ಕೊಡುವಂತ ಸಂದೇಶವು ದೇವ ನಿನಗೆ ಮಹಿಮೆ ತರುತ್ತದಾಗಲಿ. ಕರ್ತನ ದೇಸುವೆ ನಿನಗಾಗಿ ಕರ್ತನೆ ಈ ಸಂದೇಶವನ್ನು ಕೇಳುವಂತ ಎಲ್ಲ ದೇವಜನರ ದೇವ ನೀನು ಆಶೀರ್ವಾದ ಮಾಡು, ನೀನು ಬಲಪಡಿಸಿ ನಡೆಸು. ಕರ್ತನ ದೇಸುವೆ ನೀನು ಮಹಿಮೆ ಹೊಂದಿಕೊಳ್ಳಬೇಕೆಂದು ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ತಂದೆಯೇ, ಆಮೇನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ಸಹೋದರಿ, ಈ ದಿನದ ದೇವರ ವಾಕ್ಯ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 30ನೇ ಅಧ್ಯಾಯ 18ನೇ ವಚನದಲ್ಲಿ ಈ ರೀತಿಯಾಗಿ ದೇವರ ವಾಕ್ಯ ಇದೆ. ಪ್ರಿಯರೇ, ಹೀಗಿರಲು ಯೆಹೋವನು ನಿಮಗೆ ಕೃಪೆ ತೋರಿಸಬೇಕೆಂದು ಕಾದಿರುವನು, ನಿಮ್ಮನ್ನು ಕರುಣಿಸಬೇಕೆಂದು ಉನ್ನತೋನ್ನತವಾಗಿ ಕಾಣಿಸಿಕೊಳ್ಳುವನು. ನ್ಯಾಯ ಸ್ವರೂಪನಾದ ದೇವರು ಆತನಿಗಾಗಿ ಕಾದುವವರೆಲ್ಲರೂ ಧನ್ಯರು ಎಂಬುದಾಗಿ. ಪ್ರಿಯರೇ, ಹೀಗಿರಲು ಎಂಬುದಾಗಿ ನೋಡುವಾಗ ಕಷ್ಟಗಳಲ್ಲಿರುವಂತಹ ಜನರು, ಕಣ್ಣೀರಿನಲ್ಲಿರುವಂತಹ ಜನರು, ಶೋಧನೆಯಲ್ಲಿರುವಂತಹ ಜನರು, ಇಕ್ಕಟ್ಟಿನಲ್ಲಿರುವಂತಹ ಜನರು, ಆರೋಗ್ಯದ ಸಮಸ್ಯೆದಲ್ಲಿರುವಂತಹ ಜನರು, ಆರ್ಥಿಕ ಸಮಸ್ಯೆಯಲ್ಲಿರುವಂತಹ ಜನರು ಎಲ್ಲರಿಗೂ ದೇವರ ವಾಕ್ಯ ಹೇಳ್ತಾ ಇದೆ, ಹೀಗಿರಲು ಎಂಬುದಾಗಿ. ನಿಮಗೆ ಸಮಸ್ಯೆಗಳಿರಲು, ನಿಮಗೆ ಕಣ್ಣೀರಿರಲು, ನಿಮಗೆ ಅಸಮಾಧಾನ ಇರಲು, ನಿಮಗೆ ಶೋಧನೆ ಇರಲು, ನಿಮಗೆ ಇಕ್ಕಟ್ಟಿರಲು, ನಿಮಗೆ ಬಂಧನಗಳಿರಲು, ಏನೇ ಕಷ್ಟಗಳು ಇರಲು ದೇವರು ಹೇಳ್ತಾ ಇದ್ದಾರೆ ವಾಕ್ಯದಲ್ಲಿ, ದೇವರು ನಿಮಗೆ ಕೃಪೆ ತೋರಿಸಬೇಕೆಂಬುದಾಗಿ ಕಾದಿರುವನು ಎಂಬುದಾಗಿ. ಹೌದು, ದೇವರು ನಿಮಗಾಗಿ ಕೃಪೆಯನ್ನು ತೋರಿಸುವುದಕ್ಕಾಗಿ ಈ ದಿನದಲ್ಲಿ ದೇವರು ನಿಮ್ಮ ಕುಟುಂಬಗಳ ಮಧ್ಯದಲ್ಲಿ ಕಾಯ್ತಾ ಇದ್ದಾನೆ. ಪ್ರಿಯರೇ, ನಿಮ್ಮ ಯಾರ್ಯಾರ ಕುಟುಂಬಗಳಲ್ಲಿ ಕಣ್ಣೀರುಗಳಿದೋ, ಯಾರ್ಯಾರ ಕುಟುಂಬದಲ್ಲಿ ಅಸಮಾಧಾನ ಇದೋ, ಯಾರ್ಯಾರ ಕುಟುಂಬಗಳಲ್ಲಿ ಒಂದು ಸಂತೋಷವಿಲ್ಲದೆ ಇರುವುದು, ಯಾರ್ಯಾರ ಕುಟುಂಬಗಳಲ್ಲಿ ಆರೋಗ್ಯದ ಸಮಸ್ಯೆ ಇದೆಯೋ, ಯಾರ್ಯಾರ ಕುಟುಂಬಗಳಲ್ಲಿ ಚಿಂತೆಗಳಿದೆಯೋ, ಯಾರ್ಯಾರ ಕುಟುಂಬಗಳಲ್ಲಿ ನೆಮ್ಮದಿ ಇಲ್ಲವೋ ಅಂತವರ ಕುಟುಂಬಗಳಿಗೆ ದೇವರು ಏನ್ ಮಾಡ್ತಾ ಇದ್ದಾರೆ? ಕೃಪೆ ತೋರಿಸಬೇಕೆಂಬುದಾಗಿ ಕಾಯ್ತಾ ಇದ್ದಾರೆ. ಪ್ರಿಯರೇ, ಈ ವಾಕ್ಯದ ಸಂದೇಶವನ್ನು ಕೇಳುತ್ತಿರುವಂತಹ ಎಲ್ಲ ದೇವಜನರು ಹೇಳ್ತಾ ಇದ್ದಾರೆ, ನಿಮಗೆ ಕೃಪೆ ಈ ದಿನದಲ್ಲಿ ಕೃಪೆ ಬರಲಿದೆ. ದೇವರ ಕೃಪೆ ನಿಮ್ಮ ಮೇಲೆ, ದೇವರ ಕರುಣೆ ನಿಮ್ಮ ಮೇಲೆ, ದೇವರ ಆಶೀರ್ವಾದ ನಿಮ್ಮ ಮೇಲೆ, ದೇವರ ಒಂದು ನೆಮ್ಮದಿ ನಿಮ್ಮ ಮೇಲೆ ಬರ್ತಾ ಇದೆ. ಪ್ರಿಯರೇ, ಹಾಗಾಗಿ ನೀವು ದೇವರನ್ನ ನಂಬಬೇಕು. ಯಾರ್ಯಾರು ಕಣ್ಣೀರಿನಲ್ಲಿದ್ದರೋ, ಯಾರ್ಯಾರು ಅಸಮಾಧಾನದಲ್ಲಿದ್ದೀರೋ, ಯಾರ್ಯಾರು ನೆಮ್ಮದಿ ಕಳ್ಕೊಂಡಿದ್ದರೋ, ಯಾರ್ಯಾರು ಚಿಂತೆಯಲ್ಲಿದ್ದರೋ, ಯಾರ್ಯಾರು ನೀವು ಅನಾರೋಗ್ಯದಲ್ಲಿದ್ದರೋ ಎಲ್ಲರೂ ಸಹ ದೇವರ ವಾಕ್ಯ ಹೇಳುತ್ತೆ, ನಿಮಗೆ ಕೃಪೆ ತೋರಿಸುವುದಕ್ಕಾಗಿ ದೇವರು ಈ ದಿನದಲ್ಲಿ ಕಾಯ್ತಾ ಇದ್ದಾರೆ. ಆ ಕೃಪೆ ನಿಮ್ಮಲ್ಲಿ ಬೇಕಾದ್ರೆ ನೀವು ದೇವರ ಮೇಲೆ ನಂಬಿಕೆ ಇಡಬೇಕು. ಆ ಒಂದು ಶಾಂತಿ ನಿಮ್ಮಲ್ಲಿ ಬರಬೇಕಾದ್ರೆ ದೇವರಲ್ಲಿ ನೀವು ನಂಬಿಕೆ ಇಡಬೇಕು. ಆ ಒಂದು ನೆಮ್ಮದಿ ನಿಮ್ಗೆ ಬೇಕಾದ್ರೆ ನೀವು ದೇವರಲ್ಲಿ ನೀವು ಕೃಪೆಯನ್ನು ಹೇಳಬೇಕು. ಬೇರೆ ಅಷ್ಟೇ ಅಲ್ಲದೆ ಆತನು ಕರುಣಿಸುವವನಾಗಿದ್ದಾನೆ ಎಂಬುದಾಗಿ. ಹೌದು, ಆತನ ಕರುಣೆ ನಿಮ್ಮ ಕುಟುಂಬದಲ್ಲಿ, ಆತನ ಕರುಣೆ ನಿಮ್ಮ ಕುಟುಂಬದಲ್ಲಿ, ಆತನ ಕೃಪೆ ನಿಮ್ಮ ಕುಟುಂಬದಲ್ಲಿ. ಬೇರೆ ನೀವು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಯಾವಾಗಲೂ ಜೊತೆಗಾರನಾಗಿ ನಡೆಸುವನಾಗಿದ್ದಾನೆ. ಯಾರ್ಯಾರು ದೇವರ ಮಾತಿಗೆ ವಿಧೇಯರಾಗಿ ನಡೀತಾರೋ, ದೇವರ ವಾಕ್ಯಗಳನ್ನು ಕೈಗೊಂಡು ನಡೀತಾರೋ, ದೇವರ ಮಾತಿನಂತೆ ಹೇಳ್ತಾರೋ, ದೇವರಲ್ಲಿ ಭಯಭಕ್ತಿಯಿಂದ ನಡೀತಾರೋ, ಅವರು ಹೋಗುವಾಗಲೂ ಬರುವಾಗಲೂ ನಿನ್ನ ಕಾಲು ಕಲ್ಲಿಗೆ ತಗಲದ ಹಾಗೆ ದೂತರಿಗೆ ಒಂದು ಅಪ್ಪಣೆಯನ್ನು ಕೊಡುತ್ತೇನೆ ಎಂಬುದಾಗಿ ನಾವು ಕೀರ್ತನೆಗಳಲ್ಲಿ ನಾವು ನೋಡ್ತಿರುತ್ತೇವೆ. ಹೌದು, ನಾವು ಕೀರ್ತನೆಗಳಲ್ಲಿ ನೋಡೋ ಪ್ರಕಾರವಾಗಿ ಯಾರ್ಯಾರು ದೇವರ ಭಯಭಕ್ತಿಯಲ್ಲಿ ನಡೀತಾರೋ, ಯಾರ್ಯಾರು ದೇವರ ಚಿತ್ತದಂತೆ ನಡೀತಾರೋ, ಯಾರ್ಯಾರು ದೇವರ ಆಶ್ರಯದಲ್ಲಿರ್ತಾರೋ ಅವರೆಲ್ಲರಿಗೂ ದೇವರು ಈ ದಿನದಲ್ಲಿ ಕೃಪೆಯನ್ನು ಅನುಗ್ರಹಿಸುವನಾಗಿದ್ದಾನೆ. ದೇವರ ಕರುಣೆ ನಿಮ್ಮ ಮೇಲೆ ಇದೆ. ದೇವರ ಪ್ರೀತಿ, ಅಪಾರವಾದಂತಹ ಪ್ರೀತಿ ನಿಮ್ಮ ಕುಟುಂಬಗಳ ಮೇಲಿದೆ, ನಿಮ್ಮ ಕೆಲಸ ಕಾರ್ಯಗಳಲ್ಲಿದೆ. ನೀವು ಹೋಗುವಾಗಲೂ ಬರುವಾಗಲೂ ಆತನು ನಿಮ್ಮನ್ನ ಕಾಯೋದಕ್ಕೆ ಶಕ್ತನಾಗಿದ್ದಾನೆ. ಪ್ರಿಯರೇ, ಮತ್ತೆ ಅಷ್ಟೇ ಅಲ್ಲದೆ ದೇವರ ವಾಕ್ಯ ಹೇಳುತ್ತೆ, ಆತನಿಗಾಗಿ ಕಾಯುವವರೆಲ್ಲರೂ ಧನ್ಯರು ಎಂಬುದಾಗಿ. ಹೌದು, ನೀವು ದೇವರ ವಾಕ್ಯಗಳನ್ನು ಕೇಳಿಸ್ಕೊಂತ ಎಲ್ಲರೂ ಧನ್ಯರು. ಈ ಸಮಯದಲ್ಲಿ ದೇವರ ವಾಕ್ಯಗಳನ್ನು ನೀವು ಕೇಳ್ತಾ ಇದ್ದೀರಿ, ನೀವೆಲ್ಲರೂ ಎಷ್ಟೋ ಧನ್ಯರು. ಈ ಸಮಯವನ್ನ ನೀವು ವ್ಯರ್ಥವಾಗಿ ಮಾಡದೆ ಕೇಳಿಸ್ಕೊಂತ ವಾಕ್ಯಗಳು ಒಂದು ಕಿವಿಯಿಂದ ಕೇಳಿ ಮತ್ತೊಂದು ಕಿವಿಯಲ್ಲೇ ಬಿಡದೆ ಆತನಿಗಾಗಿ ಕಾಯುವವರು ಧನ್ಯರು. ಯಾರು ಧನ್ಯರು ಎಂಬುದಾಗಿ? ದೇವರನ್ನ ಪ್ರೀತಿಸುವವರು, ದೇವರ ಮಾತಿನಲ್ಲಿ ನಂಬಿಕೆ ಇಡುವವರು, ದೇವರನ್ನ ಹಿಂಬಾಲಿಸುವವರು, ದೇವರ ಹೆಸರಿನಲ್ಲಿ ನಡೆಯುವವರು
ಧನ್ಯರು ಎಂಬುದಾಗಿ. ಯಾರ್ಯಾರು ಆತನನ್ನು ನಂಬುತ್ತಾರೋ, ಆತನ ಹೆಸರನ್ನು ನಂಬಿಕೆ ಇಡ್ತಾರೋ ಅವರಿಗೆ ದೇವರ ಮಕ್ಕಳಾಗುವಂತ ಅಧಿಕಾರ ಕೊಡುತ್ತೇನೆ ಎಂಬುದಾಗಿ ಹೇಳಿದಂತಹ ದೇವರು. ಹೌದು, ನೀವತ್ತು ದೇವರನ್ನು ನಂಬಿ ನೀವು ಆತನ ಮೇಲೆ ನಂಬಿಕೆ ಇಟ್ಟರೆ ನಿಮಗೆ ದೇವರ ಮಕ್ಕಳಾಗುವಂತ ಅಧಿಕಾರ ದೇವರು ಕೊಡಲಿದ್ದಾನೆ. ಈ ದಿನದಲ್ಲಿ ವಾಕ್ಯದಲ್ಲಿ ನೋಡೋ ಪ್ರಕಾರವಾಗಿ ವಾಕ್ಯದಲ್ಲಿ ಹೇಳುತ್ತೆ, ಯೆಹೋವನು ನಿಮಗೆ ಕೃಪೆಯನ್ನು ತೋರಿಸಬೇಕೆಂಬುದಾಗಿ ಕಾದಿರುವನು. ಆ ಕೃಪೆ ನಿಮ್ಮ ಕುಟುಂಬಗಳಲ್ಲಿ ಬರಲಿ, ಆಶೀರ್ವಾದ ನಿಮ್ಮ ಕುಟುಂಬಗಳಲ್ಲಿ ಬರಲಿ, ಒಂದು ನೆಮ್ಮದಿ ನಿಮ್ಮ ಕುಟುಂಬಗಳಲ್ಲಿ ಬರಲಿ, ಸಂತೋಷ ನಿಮ್ಮ ಕುಟುಂಬಗಳಲ್ಲಿ ಬರಲಿ, ಸಮಾಧಾನ ನಿಮ್ಮ ಕುಟುಂಬಗಳಲ್ಲಿ ಬರಲಿ. ಪ್ರಿಯ ಸಹೋದರ ಸಹೋದರಿಯರೇ, ಈ ಸಂದೇಶವನ್ನು ಕೇಳುತ್ತಂತಹ ನೀವೆಲ್ಲರೂ ಕಣ್ಣೀರಿನಲ್ಲಿರುವುದಾದರೆ, ಅಸಮಾಧಾನದಲ್ಲಿರುವುದಾದರೆ, ನೆಮ್ಮದಿ ಇಲ್ಲದಾದರೆ, ಅನಾರೋಗ್ಯದಲ್ಲಿದ್ದರೆ, ಚಿಂತೆಯಲ್ಲಿದ್ದರೆ, ಕಣ್ಣೀರಿನಲ್ಲಿದ್ದರೆ, ದೇವರು ಇವತ್ತು ನಿಮ್ಮ ಕಣ್ಣೀರುಗಳನ್ನು ಒರೆಸುವವನಾಗಿದ್ದಾನೆ. ನಿಮ್ಮ ಕುಟುಂಬಗಳನ್ನು ಕಾಯುವವನಾಗಿದ್ದಾನೆ. ನಿಮ್ಮ ಕೆಲಸ ಕಾರ್ಯಗಳನ್ನು ಆಶೀರ್ವಾದ ಮಾಡುವವನಾಗಿದ್ದಾನೆ ಪ್ರೇರೆ. ಹಾಗಾಗಿ ನೀವು ಏನು ಮಾಡಬೇಕು? ದೇವರ ಕೃಪೆ ನಿಮ್ಮ ಮೇಲೆ ಈ ದಿನದಲ್ಲಿ ಬರ್ತಾ ಇದೆ, ದೇವರ ಆಶೀರ್ವಾದ ನಿಮ್ಮ ಮೇಲೆ ಬರ್ತಾ ಇದೆ ಮತ್ತು ಆತನಿಗಾಗಿ ಕಾಯುವವರೆಲ್ಲರೂ ಧನ್ಯರು ಎಂಬುದಾಗಿ ಈ ವಾಕ್ಯಗಳನ್ನು ಕೇಳಿಸ್ಕೊಳ್ಳುವಂತ ನಾವೆಲ್ಲರೂ ಧನ್ಯರು. ಎಷ್ಟೋ ನಾವು ಪುಣ್ಯ ಮಾಡಿದ್ದಿರ್ತೇವೆ ಇಂಥ ವಾಕ್ಯಗಳನ್ನು ಕೇಳಿಸ್ಕೊಳ್ಳೋದಕ್ಕಾಗಿ. ನಮಗೆ ಯಾರು ಇಲ್ವಲ್ಲಪ್ಪ ಎಂಬುದಾಗಿ ನಾವು ನೆನೆಸುವಾಗ, ನಮ್ಗೆ ಯಾರು ಜೊತೆಯಲ್ಲಿ ಇಲ್ವಲ್ಲಪ್ಪ ಎಂಬುದಾಗಿ ನೆನೆಸುವಾಗ, ನಾನು ಅನಾಥನು ಎನಿಸುವಾಗ, ಕಣ್ಣೀರಿಡುವಾಗ, ಗೋಳಾಡುವಾಗ, ನಮಗೆ ಚಿಂತೆಯಲ್ಲಿರುವಾಗ ದೇವರು ನಿನ್ನ ಜೊತೆಗಾರನಾಗಿ ಈ ದಿನದಲ್ಲಿ ನಿಲ್ಲುವನಾಗಿದ್ದಾನೆ. ಈ ವಾಕ್ಯವು ನಿನಗಾಗಿಯೇ ಕೇಳುತ್ತಿರುವಂತ ಪ್ರಿಯ ಸಹೋದರ ಸಹೋದರಿಯೇ, ನಿಮ್ಮ ಕುಟುಂಬಗಳಲ್ಲಿ ಸಮಾಧಾನ ಇಲ್ಲ ಅಂದ್ರೆ, ನಿಮ್ಮ ಕುಟುಂಬಗಳಲ್ಲಿ ಶಾಂತಿ ಇಲ್ಲ ಅಂದ್ರೆ, ನಿಮ್ಮ ಕುಟುಂಬಗಳಲ್ಲಿ ಆರೋಗ್ಯ ಇಲ್ಲ ಅಂದ್ರೆ, ನಿಮ್ಮ ಕುಟುಂಬಗಳಲ್ಲಿ ಆರ್ಥಿಕ ಸಮಸ್ಯೆಗಳಿದ್ದರೆ ಈ ದಿನದಲ್ಲಿ ದೇವರು ಎಲ್ಲವನ್ನ ಕಾಯುವನಾಗಿದ್ದಾನೆ, ಎಲ್ಲವನ್ನ ಕರುಣಿಸುವನಾಗಿದ್ದಾನೆ. ಕೃಪೆಯ ಮುಖಾಂತರವಾಗಿ ನಿಮ್ಮ ಮೇಲೆ ಸುವರಗಳನ್ನು ಸುರಿಸುವನಾಗಿದ್ದಾನೆ. ಹಾಗಾಗಿ ಈ ಕೃಪೆಯು ದೇವರು ನಿಮ್ಮ ಕುಟುಂಬಗಳೆಲ್ಲರ ಸಲಿ ಒಂದು ಆಶೀರ್ವಾದ ನಿಮ್ಮ ಕುಟುಂಬಗಳಲ್ಲಿ ಬರಲಿ. ಈ ವಾಕ್ಯಗಳನ್ನು ಕೇಳುವಂತ ನೀವೆಲ್ಲರೂ ಧನ್ಯರಾಗಿ ಯೇಸು ಕ್ರಿಸ್ತನ ಮಾತಿಗೆ ವಿಧೇಯರಾಗಿ ಆತನಲ್ಲಿ ಕೈಗೊಂಡು ನಡೆಯುವರು ಎಂಬುದಾಗಿ ನಾನು ವಾಕ್ಯಗಳನ್ನು ಹೇಳಿ ಮುಗಿಸೋನಾಗಿದ್ದಾನೆ. ಕರ್ತನ ಈ ವಾಕ್ಯಗಳನ್ನು ಆಶೀರ್ವಾದ ಮಾಡಲಿ, ನಿಮ್ಮೆಲ್ಲರನ್ನು ದೇವರ ಆಶೀರ್ವಾದ ಮಾಡಲಿ. ಸ್ತೋತ್ರ. ಆಮೆನ್.